ರೈತರು ನಂಬಿರುವ ಭೂಮಿ ತಾಯಿಗೆ ಉಡಿ ತುಂಬುವ ಸಂಭ್ರಮವೇ ಸೀಗೆ ಹುಣ್ಣಿಮೆ. ಈ ಹಬ್ಬವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಸೀಮಂತ ಹುಣ್ಣಿಮೆ, ಭೂಮಿ ಹುಣ್ಣಿಮೆ ಎಂದೂ ಕರೆಯುತ್ತಾರೆ. ಇದು ಪ್ರಕೃತಿ ಮತ್ತು ರೈತರ ನಡುವಿನ ಬಾಂಧವ್ಯವನ್ನು ಗುರುತಿಸುವ ಮತ್ತು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ನವನಗರದ ಗಾಮನಗಟ್ಟಿ ಗ್ರಾಮದ ರೈತ ಎಂ.ಕೆ. ಸೋಲಬೇಶ್ವರಪ್ಪರವರ ಹೊಲದಲ್ಲಿ ಕರಿಯಪ್ಪ ದೊಡ್ಡಮನಿ ಎಂಬವರು ಕಳೆದ 20 ವರ್ಷಗಳಿಂದ ಉಳುಮೆ ಮಾಡುತ್ತಾ ಬಂದಿದ್ದಾರೆ. ಇವರು ಪ್ರತಿ ವರ್ಷವೂ ಪ್ರಜಾನಗರದ ಮಹಿಳೆಯರನ್ನು ತಮ್ಮ ಹೊಲಕ್ಕೆ ಆಹ್ವಾನಿಸಿ ಭೂಮಿ ಪೂಜೆಯಲ್ಲಿ ಪಾಲ್ಗೊಳ್ಳುವ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬಂದ ಸಂಪ್ರದಾಯ. ಈ ಬಾರಿ ಕೂಡ ಕರಿಯಪ್ಪನವರ ಧರ್ಮಪತ್ನಿ ಪ್ರಜಾನಗರದ ಮಹಿಳೆಯರೊಂದಿಗೆ ಸೇರಿಕೊಂಡು ಭೂಮಿಗೆ ಪೂಜೆ ಸಲ್ಲಿಸಿದರು. ಭೂಮಿ ದೇವಿ ಪೂಜಿಸುವೆ, ಭೂಮಿ ದೇವಿ ಪೂಜಿಸುವೆ, ಪ್ರೇಮದಾರತಿಯ ಗೈವೆ ಇವೆ ಕಾಮಿತಾರ್ಥವ, ಇವೆ ಕಾಮಿತಾರ್ಥವ. ಪೂರ್ಣಮಿಯು ಆಶ್ವಯುಜದ, ಪೂರ್ಣಮಿಯು ಆಶ್ವಯುಜದ, ಪೂರ್ಣ ಸುಂದರಿಯೆ ಮುದದ ಪೂಜೆಗೈಯುವೆ, ಶುಭದ ಪೂಜೆಗೈಯುವೆ, ಶುಭದ ಪೂಜೆಗೈಯುವೆ. ಭೂಮಿ ದೇವಿ ಪೂಜಿಸುವೆ, ಭೂಮಿ ದೇವಿ ಪೂಜಿಸುವೆ, ಪ್ರೇಮದಾರತಿಯ ಗೈವೆ ಇವೆ ಕಾಮಿತಾರ್ಥವ, ಇವೆ ಕಾಮಿತಾರ್ಥವ. ಭೂಮಿ ತಾಯಿಗೆ ಉಡಿ ತುಂಬಿ ಜರಗ ಚೆಲ್ಲಿದ ನಂತರ ಸೀಗೆ ಹುಣ್ಣಿಮೆಯ ಸಂಭ್ರಮವನ್ನು ಹೆಮ್ಮೆ ಹಾಗೂ ಭಕ್ತಿಯಿಂದ ಆಚರಿಸಲಾಯಿತು. ಈ ಹಬ್ಬದ ಪ್ರಯುಕ್ತ ಚಕ್ಕುಲಿ, ಹೋಳಿಗೆ, ಜೋಳದ ರೊಟ್ಟಿ, ಕಡುಬು, ಪಾಯಸ, ಚಿತ್ರಾನ್ನ, ಬಜ್ಜಿ, ಮಿರ್ಚಿ ಮುಂತಾದ ವಿವಿಧ ತಿನಿಸುಗಳನ್ನು ನೈವೇದ್ಯಕ್ಕೆ ಇಡಲಾಗುತ್ತಿತ್ತು. ವಿಜೃಂಭಣೆಯ ಪೂಜೆಯ ನಂತರ ಹೊಲದಲ್ಲೇ ಕುಳಿತು ರೈತ ಕುಟುಂಬ ಮತ್ತು ಪ್ರಜಾನಗರದ ಮಹಿಳೆಯರು ಒಟ್ಟಾಗಿ ಊಟ ಮಾಡಿ ಹಾಡುಗಳು ಹಾಡುತ್ತಾ ಸಂತೋಷವನ್ನು ಹಂಚಿಕೊಂಡರು. ಎಲ್ಲ ಇವ್ರದಾರಿ ಇದು. ನಾವಿಲ್ಲಿ ಈ ಗಾಮನಗಟ್ಟಿಗೆ ಬಂದು ಒಂದು 12 ವರ್ಷ ಆಯ್ತು ರೀ. ಪ್ರತಿ ವರ್ಷನೂ ತಪ್ಪಲಾರ್ದಂಗೆ ಕರೀತಾರೆ. ಸಿಟಿ ಒಳಗೆ ಇರೋದ್ರಿಂದ ನಮಗೆ ಈ ಶಿಗಿ ಹುಣ್ಣಿಮೆ ಅಂದರೆ ಏನಂತ ಗೊತ್ತಿರಲಿಲ್ಲ. ಆದರೆ ಇವರಿಂದ ನಾವು ಭಾಳ ಚಂದ ಕರಿಯೋದ್ರಿಂದ ಹಿಡ್ಕೊಂಡು ಊಟ ಹಾಕೋದ್ರಿಂದ ಹಿಡ್ಕೊಂಡು ಎಲ್ಲ ಭಾಳ ಚಂದ ಮಾಡ್ತಾರೆ ರೀ. ಆಮೇಲೆ ಫಸ್ಟ್ ಟ್ರ್ಯಾಕ್ಟರ್ ಊಟ ಎಲ್ಲ ಕಟ್ಕೊಂಡು ಬರ್ತಾರೆ. ಭಾಳ ವೆರೈಟೀಸ್ ಇರ್ತಾವೆ. ವರ್ಷದ್ದೆಲ್ಲ ನಾವು ಕಾಯ್ತಿರ್ತೀವಿ ಯಾವಾಗ ಕರೀತಾರೆ ಶಿಗಿ ಹುಣ್ಣಿಮೆಗೆ ಅಂತಂದ್ರೆ. ಯಾಕಂದ್ರೆ ಇವತ್ತು ಶಿಗಿ ಹುಣ್ಣಿಮೆ ಮುಗೀತು ಅನಿಸ್ಬಿಡ್ತೈತಿ, ಅಷ್ಟು ಚಂದಕ್ಕೆ ಮಾಡ್ತಾರೆ. ಅವ್ರು ಎಷ್ಟು ಚಂದ ಕರೀತಾರೆ ಅಂತಂದ್ರೆ ತವ್ರ ಮನೇನ ಮರೆಸ್ತಾರೆ, ಅಷ್ಟು ಚಂದ ಕರೆಸ್ತಾರೆ, ಅಷ್ಟು ಚಂದ ಇದನ್ನು ಮಾಡ್ತಾರೆ. ನಮಗೆಲ್ಲ ಭಾಳ ಖುಷಿ ಆಗ್ತೈತಿ ಹೇಳ್ಬೇಕಂತ. ಶಿಗಿ ಹುಣ್ಣಿಮೆ ಬಂತಂದ್ರೆ ಪ್ರಜಾನಗರ ಅಂದ್ರೆ ದೊಡ್ಡ ಖುಷಿ ರೀ. ಒಟ್ಟು ಅವ್ರಿಗೆ ಪ್ರಜಾನಗರಕ್ಕೆ ಒಂದು ದಿವಸ ಯಾಕ್ರಿ, ಒಂದು ವಾರ, ಒಂದು ತಿಂಗಳಾನ ಗಂಟ್ಲೆ ಮುಂಚೆನೇ ಹೇಳ್ತಾರೆ ಅವ್ರು, ಹಿಂಗೆ ಬರ್ಬೇಕ್ರಿ, ನೀವು ಬರಲಿಲ್ಲ ಅಂದ್ರೆ ಬಿಡಂಗಿಲ್ಲ ರೀ. ಊರಿಗೆ ಹೋದ್ರು ಫೋನ್ ಹಚ್ಚಿ ಕರ್ಸ್ಕೊಂತಾರೆ ರೀ ನಮಗೆ, ಬರಬೇಕ್ರಿ ನೀವು ಬಿಡಬಾರ್ದು ಅಂತೇಳಿ. ಹೆಚ್ಚು ಕಮ್ಮಿ ಒಂದು 50 ಜನ ನಮ್ಮ ಪ್ರಜಾನಗರದವ್ರು ಇಲ್ಲಿ ಇರ್ತೀವಿ ರೀ ನಾವು. ಅಷ್ಟು ಚಲೋ ಮಾಡ್ತಾರೆ ರೀ. ಪ್ರತಿಯೊಂದು ಏನೋ ಫಂಕ್ಷನ್ ಮಾಡಿದ್ರು ನಮ್ಗೆ ಬಿಡಂಗಿಲ್ಲ ರೀ ಪ್ರಜಾನಗರದವ್ರು. ಅವ್ರಿಗೆ ಅಷ್ಟು ಖುಷಿ ಆಗ್ತೈತೆ ರೀ ನಮ್ಗೆ ಇಲ್ಲಿ ಬಂದ್ರೆ. ಭೂಮಿ ತಾಯಿ ಯಾವಾಗಲೂ ಶಾಂತ ಇರ್ಬೇಕು, ನಮಗೆ ಒಳ್ಳೇದು ಮಾಡ್ತಾಳೆ, ಅವ್ರಿಗೆ ನಾವು ಒಳ್ಳೇದು ಮಾಡೋದ್ರಿಂದ ಭೂಮಿ ತಾಯಿ ಚಂದಂಗಿದ್ರೆ ನಾವು ಚಂದಂಗಿರ್ತೀವಿ ಅನ್ನೋ ಆಶೆಗಾಗಿ ಅವರೆಲ್ಲ ಮಾಡ್ತಾರೆ. ನಮ್ಮ
ಎಲ್ಲಮ್ಮ ಅವ್ರ ಕರೆನ ಎಲ್ಲಮ್ಮನ ಗುಡದ ಎಲ್ಲಮ್ಮನಕ್ಕಿಂತನೂ ಹೆಚ್ಚು ನಾವು ಅವ್ರ ಬಗ್ಗೆ ಭಕ್ತಿ ಅದ. ಒಂದು ಹೇಳ್ಬೇಕಂತಂದ್ರೆ ಪ್ರತಿ ವರ್ಷವೂ ಅವರು ಯಾರನ್ನೂ ಬಿಡಲ್ಲ, ಎಲ್ಲ ಹೆಣ್ಮಕ್ಳಿಗೂ ಮನೆ ಹೆಣ್ಮಕ್ಳು ಅನ್ನೋ ಥರ ಟ್ರೀಟ್ ಮಾಡಿ ನಮಗೇನೂ ಮಾಡ್ಕೊಂಬರ್ಬೇಡ್ರಿ, ನೀವು ಸುಮ್ಮನೆ ಬಂದು ನಮ್ಗೆ ನಮ್ಮ ಹೊಲದಲ್ಲಿ ಬಂದು ಊಟ ಮಾಡಿದ್ರೆ ಸಾಕು, ನಮಗೆ ಅದೇ ಒಂದು ಖುಷಿ, ಮತ್ತು ಅಷ್ಟು ಸಮೃದ್ಧಿ ಆಗ್ತದೆ ನಮ್ಮ ಹೊಲ ನೀವು ಉಂಡು ಹೋದ್ರ ಅಂಥೇಳಿ ಅವ್ರಿಗೊಂದು ಒಳ್ಳೆ ಒಂದು ಮನೋಭಾವನೆ ಅದ. ಹೀಗಾಗಿ ಎಲ್ಲರನ್ನೂ ಕರೆದವರು ಪ್ರತಿ ವರ್ಷವೂ ಹೆಣ್ಮಕ್ಳು ಊಟಕ್ಕೆ ಹಾಕ್ತಾರೆ. ಆಮೇಲೆ ಭೂಮಿ ತಾಯಿ ಅವ್ರಿಗೆ ಅಷ್ಟೇ ಸಮೃದ್ಧಿ ಕೊಡ್ತಾಳೆ. ಅದರಿಂದ ಅವರು ಪ್ರತಿ ವರ್ಷವೂ ಹೆಚ್ಚೆಚ್ಚಿಗೆ ಜನಕ್ಕೆ ಏನಿಲ್ಲ ಅಂತಂದ್ರು ಟ್ಯಾಕ್ಟ್ರ್ ತುಂಬ ಅಡುಗೆ ಮಾಡ್ಕೊಂಬಂದು ಒಂದು ಸರ್ತಿ ಅವರು ಎಲ್ಲರೂ ಕರೆದ್ರೆ 200 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಅವ್ರಿಗಿನ್ನೂ ದೇವರ ಆಯುಷ್ಯ ಆರೋಗ್ಯ ಹಿಂಗೆ ಎಲ್ಲರನ್ನು ಕರೆದು ಊಟಕ್ಕೆ ಹಾಕುವಂಥದ್ದು ಪ್ರವೃತ್ತಿ ಕಂಟಿನ್ಯೂ ಆಗಲಿ ಅಂಥೇಳಿ ನಾನು ಅವ್ರ ಹತ್ರ ಬೇಡ್ಕೊತೇನೆ. ಕಿತ್ತೋಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ಹೊತ್ತ ಮೊಣಗದಗ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಹೊಳೆಯ ದಂಡಿ ಮ್ಯಾಲ ನನ್ನ ಹೊಲ, ಬೆಳೆದು ನಿಂತೈತಿ ಬಿಳಿಜೋಳ ನೇಳ, ತೆನೆಗಾಳು ಮುಟ್ಟಿನ ಗೊಂಚಲ, ಅದ ನೋಡಿ ಹೀಗೆ ಹಾಡುದಗ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ, ಬದನಿ ಮಡಿಯಾಗ ಮಿಡಗಾಯಿ ಬಾಳ, ಕಡ್ಲಿ ಸುಲಗಾಯಿ ಸವಿ ಕಾಳ, ತೆನೆಗಾಳು ಮುತ್ತಿನ ಗೊಂಚಲ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತ ಮೊಣಗದಕ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ. ಬದನಿ ಮಡಿಯಾಗ ಬೆರಿಗಾಯಿ ಬಾಳ, ಕಡ್ಲಿ ಸುಲಗಾಯಿ ಸವಿ ಕಾಳ, ತೆನೆಗಾಳು ಮುತ್ತಿನ ಗೊಂಚಲ, ನೋಡಿ ಹಿಗ್ಗಿ ಹಾಡುದಗ, ಬುತ್ತಿ ತಗೊಂಡ ಹೋಗ್ತೀನಿ ಹೊಲಕ, ಇವತ್ತಿನ ದಿವಸ ಈ ಸೀಗೆ ಹುಣ್ಣಿಮೆ ಒಂದು ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ, ಯಾಕೆ ಈ ಹಬ್ಬ ಮಾಡ್ತಾರಂತಂದರೆ, ರೈತ ವರ್ಷಿಡೀ ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಬೆಳೆ ಎದಕ್ಕೆ ಬೇಕು ಅಂದರೆ ಮನುಷ್ಯನಿಗೆ ಹಸುವನ್ನು ನೀಗಿಸಲಿಕ್ಕೆ ಈ ಆಹಾರ ಪದಾರ್ಥಗಳು ಬೇಕಂದರೆ ಈ ಬೆಳೆಗಳ ಮುಖಾಂತರ ನಾವು ಈ ಆಹಾರ ಪದಾರ್ಥಗಳನ್ನ ಪಡೆದುಕೊಳ್ತೇವೆ. ಇದರಲ್ಲಿ ಈ ರೈತನ ಶ್ರಮ ಏನಿದೆ ಬಹಳಷ್ಟು ಇದೆ ಶ್ರಮ. ಅದನ್ನು ಸ್ವತಃ ಮಾಡಿ ಅನುಭವಿಸಿದವರಿಗೆ ಅದರದ್ದು ರುಚಿ ಗೊತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಇವತ್ತು ಆ ಬೆಳೆದಂಥ ಬೆಳೆಗಳಿಗೆ ಇದು ನಮಗೆ ಅದು ದೇವರ ಸಮಾನ. ಸೊ ಅದನ್ನು ಕಟಾವು ಮಾಡೋಕ್ಕಿಂತ ಅದನ್ನು ಪೂಜೆ ಮಾಡಿ
ಒಂದು ಅದಕ್ಕೆಲ್ಲರಿಗೆ ಬರ್ತಕ್ಕಂಥ ಜನಗಳಿಗೆ ಒಂದು ಊಟದ ಒಂದು ವ್ಯವಸ್ಥೆ ಮಾಡಿ, ಸೊ ಒಂದು ಭೋಜನವನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ನಿಮಿತ್ತ ನಾವೇನು ಮಾಡ್ತೀವಿ, ಈ ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹಬ್ಬ ಅಂಥೇಳಿ ನಾವು ಇದನ್ನು ಆಚರಣೆ ಮಾಡ್ತೇವೆ. ಸೊ ಅದನ್ನು ಇವತ್ತು ಈ ಕರಿಯಪ್ಪನವರು ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಸೊ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನನ್ನ ಹೆಸರು MK ಲಿಂಗರಾಜ್ ಅಂತ, ನಿವೃತ್ತ ಪ್ರಾಚಾರ್ಯರು ITI ಕಾಲೇಜ್ ಹುಬ್ಬಳ್ಳಿ. ಪ್ರಜಾನಗರದಿಂದ ಬಂದ ಮಹಿಳೆಯರು ಕರಿಯಪ್ಪ ದೊಡ್ಡಮನಿ ಅವರ ಕುಟುಂಬದ ಮಹಿಳೆಯರಿಗೆ ಉಡಿ ತುಂಬಿ ಶುಭ ಹಾರೈಸಿದರು. ನಮಗೆ ಊಟದ ವ್ಯವಸ್ಥೆ ಮಾಡ್ತಾರೆ, ತುಂಬ ಖುಷಿ ಇದೆ ನಮಗೆ. ಓಕೆ ಸರ್. ಎಷ್ಟು ವರ್ಷದಿಂದ ಮಾಡತ್ತೀರಿ ಹೊಲ ನೀವು? 28 ವರ್ಷ ಅದ. ಏನೇನು ಬೆಳಿತೀರಿ? ಎಲ್ಲ ಗೊಂಜಾಳ ಸರ್, ಟೊಮಾಟಿ, ಸೊಪ್ಪು, ಬೆಂಡಿ, ಆಮೇಲೆ ತಪ್ಪಲ ಪಲ್ಯ ಎಲ್ಲ ಖುಷಿ ಅಂತ ಸರ್. ಓಕೆ, ಎಲ್ಲರನ್ನೂ ಕರೆದು ಊಟ ಮಾಡೋದು ಹರ್ಷ ಅಂತ ಹೇಳಿ. ಇಷ್ಟು ವರ್ಷದಿಂದ ಕರಿಯಪ್ಪ ಅಣ್ಣರು ಹೊಲ ಮಾಡ್ಕೊಂತ ಬಂದಿದ್ರ ಸಂಬಂಧ ಅವ್ರು ಏನಾಗೈತಿ ಅಂತ ಹೇಳಿದ್ರೆ, ಭೂಮ್ತಾಯಿ ಸರಿ ಬೆಳೆ ಚೆನ್ನಾಗಿ ಕೊಟ್ಟಾರ, ಬೆಳೆನೂ ಚೆನ್ನಾಗಿ ಸಿಗ್ತೈತೆ, ಅವ್ರಿಗೆ ಹರ್ಷ ಆಗತೈತಿ. ನೂರಾರು ಜನ ಕರೆದು ಊಟ ನೀಡಾಕತ್ತಾರೆ ಎಲ್ಲರಿಗೆ. ವರ್ಷಕ್ಕೊಮ್ಮೆ ನಾವು ಅವ್ರ ಹಬ್ಬ ಯಾವಾಗ ಕರಿತಾರ, ಯಾವಾಗ ಸಿಗುಣಿ ಬರ್ತೈತೆ ಅನ್ನೋದು ಕಾಯ್ತಾ ಇರ್ತಾವ್ರಿ. ಅದ್ರ ಪ್ರಕಾರ ಎಲ್ಲರನ್ನೂ ಕರಿತಾರೆ, ಆಜು ಬಾಜು ಸುತ್ತಿರೋರು. ನಾವು ದೂರ್ಲಿಂದ ಬಂದವ್ರಿ, ಆದ್ರೆ ಹೊಲ ನಮ್ಮ ಸಾಹೇಬ್ರದಾದ್ರೆ ಈ ಕೆಲಸ ಮಾಡ್ರಿ ಇವ್ರು ನಮ್ಮ ಕರಿಯಪ್ಪಣ್ಣರಿಂದ ಕರಿಯಪ್ಪಣ್ಣರ ಹೊಲನ ಅಂತ ವಿನಃ ನಮ್ಮ ಸಾಹೇಬ್ರ ಹೊಲ ಅಂತ ಯಾರೂ ಹೇಳೋದಿಲ್ರಿ ಸರ್. ಇಷ್ಟು ಹೇಳಿ ನಾನು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು. ಹೀಗೆ ಸಿಹಿ ಹುಣ್ಣಿಮೆಯ ಪ್ರಯುಕ್ತ ಎಲ್ಲರಿಗೆ ಶುಭಾಶಯನ ತಿಳಿಸುತ್ತಾ, ಈ ಸಿಹಿ ಹುಣ್ಣಿಮೆ ಒಂದು ಇದೇನಂತಂದ್ರೆ ಹಳ್ಳಿಗಳ ವಾಡಿಕೆ ಪ್ರಕಾರ ಈ ಬಸಿರು ಹೆಣ್ಮಕ್ಳಿಗೆ ಏನೋ ವಿವಿಧ ಥರದ ಅಡುಗೆಗಳನ್ನು ಮತ್ತು ಹೊಸ ಹೊಸ ಅರಿವೆಗಳನ್ನು ಕೊಟ್ಟು ಅವ್ರಿಗೆ ಇದನ್ನು ಖುಷಿ ಪಡಿಸ್ತಾರಲ್ಲ, ಆ ಥರ ಭೂಮಿ ತಾಯಿನೂ ಈ ಸದ್ಯಕ್ಕೆ ಒಂದು ಬಸಿರು ಬಯಕೆ ಅನ್ನೋ ಥರ ನಮ್ಮ ಹಳ್ಳಿಗಳ ವಾಡಿಕೆ ಐತ್ರಿ. ಅದ ವಿವಿಧ ಥರದ ಅಡುಗೆಗಳನ್ನು ಮಾಡಿ ಆ ಭೂಮಿ ತಾಯಿಗೆ ಪೂಜೆ ಮಾಡಿ ಅವರಿಗೆ ನೈವೇದ್ಯ ಸವಿಸಿ ಇಲ್ಲಿ ನಮ್ಮ ಸುತ್ತಮುತ್ತ ಅಥವಾ ಬಂಧು ಬಾಂಧವರಿಗೆಲ್ಲ ಕರ್ಕೊಂಡ್ಬಂದು ಈ ಹೊಲದಲ್ಲಿ ಕರೆದು ಊಟ ಮಾಡಿಸಿ ನಮಗೆ ಒಳ್ಳೆ ಇದನ್ನು ಮಾಡಿಸ್ತಾರೆ ಕರಿಯಪ್ಪನವರ. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಅವರು, ಪ್ರಕೃತಿಯೊಡನೆ ಬೆರೆತ ಈ ರೀತಿಯ ಹಬ್ಬಗಳಲ್ಲಿ ಭಾಗವಹಿಸುವ ಅನುಭವವೊಂದು ಅಮೂಲ್ಯವೆಂದರು. ಈ ಸಂದರ್ಭದಲ್ಲಿ ಹೊಲದ ಮಾಲೀಕರು ಬಂದಂತ ಪ್ರಜಾನಗರದ ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಅತಿ ಸಂತೋಷದಿಂದ ಮಕ್ಕಳು, ಮಹಿಳೆಯರು ಮತ್ತು ಪ್ರಜಾನಗರದ ಮಹಿಳೆಯರು ಸೇರಿಕೊಂಡು ಊಟ ಮಾಡಿ ಸೀಗೆ ಹುಣ್ಣಿಮೆ ಹಬ್ಬವನ್ನು ಸಂಭ್ರಮಿಸಿದರು.